ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹೇಮಾವತಿ ಲಿಂಕ್ ನಾಲೆ ನಿರ್ಮಾಣದ ವಿರುದ್ಧ ರೈತರ ಕಿಚ್ಚು. ಸುಂಕಾಪುರಕ್ಕೆ ಕೇಂದ್ರ ವಲಯ ಐಜಿಪಿ ಭೇಟಿ. ತುಮಕೂರು ಎಸ್ಪಿ ಅಶೋಕ್ರಿಂದ ಮಾಹಿತಿ ಪಡೆದ ಲಾಭುರಾಮ್. ರಾಜ್ಯದಲ್ಲಿ ಕೋವಿಡ್ ಆತಂಕ. ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ರಿಲೀಸ್. ಮಾಸ್ಕ್, ಸಾಮಾಜಿಕ ಅಂತರ, ರ್ಯಾಂಡಮ್ ಟೆಸ್ಟ್ಗೆ ಸೂಚನೆ. ಓವರ್ಲೋಡ್ ಆಗಿ ಕೆಟ್ಟು ನಿಂತ ವಿವಿ ಲಿಫ್ಟ್. ರಾಜ್ಯಪಾಲ ಗೆಹ್ಲೋಟ್ ಲಾಕ್. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿವಿಯಲ್ಲಿ ಘಟನೆ. ಆಟೋ ಚಾಲಕನ ಮೇಲೆ ಯುವತಿ ದರ್ಪ. ಸ್ಕೂಟರ್ಗೆ ಆಟೋ ಟೆಸ್ಟ್ ಆಗಿದ್ದಕ್ಕೆ ಚಪ್ಪಲಿಯಿಂದ ಥಳಿತ. ಬೆಂಗಳೂರಿನ ಬೆಳ್ಳಂದೂರು ಸರ್ಕಲ್ ಅಲ್ಲಿ ಘಟನೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಮೋದಿ ರ್ಯಾಲಿ. ಅಹಲ್ಯಾಬಾಯಿ ಹೋಳ್ಕರ್ ಜನ್ಮದಿನಕ್ಕೆ 300 ಮುಖಬೆಲೆಯ ನಾಣ್ಯ ಬಿಡುಗಡೆ. 1300 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಕ್ಸ್ರೇ. ನಾನು ನಾಗೇಂದ್ರ ಬಾಬು. ತುಮಕೂರಿನ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿರುದ್ಧ ಸಿಡಿದೆದ್ದಿದ್ದಾರೆ ತುಮಕೂರು ಶಿರಾ ತುರುವೇಕೆರೆ ಭಾಗದ ರೈತರು. ಯೋಜನೆ ಕಾಮಗಾರಿ ನಡೀತಾ ಇರುವ ಸುಂಕನೂರಿಗೆ ಬೃಹತ್ ಕಾಲ್ನಡಿಗೆ ಜಾಥಾವನ್ನು ನಡೆಸಿದ ಪ್ರತಿಭಟನಾಕಾರರು ಯೋಜನೆ ವಿರುದ್ಧ ಕೆಂಡ ಕಾರಿದ್ದಾರೆ. ಶಿವಮೊಗ್ಗ ಟು ತುಮಕೂರು ಹೆದ್ದಾರಿ ಬಂದ್ ನಡೆಸಿದ ಹೋರಾಟ ನಿರತರು ರಕ್ತ ಹರಿಸೆವು, ನೀರನ್ನ ಮಾತ್ರ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಾಗ ಕೆಲಕಾಲ ಕಂಡು ಬಂದಿದ್ದು ಉದ್ವಿಗ್ನ ವಾತಾವರಣ. ಕೊನೆಗೆ ತಿಂಗಳ ಗಡುವು ಕೊಟ್ಟ ಹೋರಾಟಗಾರರು ಪ್ರತಿಭಟನೆಯನ್ನ ವಾಪಸ್ ಪಡೆದುಕೊಂಡರು. ಒಂದು ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಕೆಚ್ಚು. ತುಮಕೂರಿನಲ್ಲಿ ಧಗಧಗಿಸಿದ ರೈತರ ಕಿಚ್ಚು. ಹೆದ್ದಾರಿಯಲ್ಲಿ ಹೊತ್ತಿ ಉರಿದಿದೆ ಬೆಂಕಿ. ಇದು ತುಮಕೂರು, ಗುಬ್ಬಿ, ಶಿರಾ ಮುಂತಾದ ಪ್ರದೇಶಗಳ ಅನ್ನದಾತರ ಒಡಲಲ್ಲಿ ಧಗಧಗಿಸಿದ ರೋಷಾಗ್ನಿ. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ರಟ್ಟೆ ಬಿಗಿಗೊಳಿಸಿದ್ದಾರೆ ಅನ್ನದಾತರು. ಗುಬ್ಬಿಯ ಸಂಕಾಪುರ ಬಳಿ ಕಡಬದಿಂದ ಕುಣಿಗಲ್ ಮಾರ್ಗವಾಗಿ ಮಾಗಡಿಗೆ ನೀರು ಹರಿಸುವ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಈ ಭಾಗದ ರೈತರು ಬೆಂಕಿಗಾರಿದ್ದಾರೆ. ಗುಬ್ಬಿ ಸಂಕಾಪುರ ಸಮೀಪ ನಡೆಯುತ್ತಿರುವ ಕಾಮಗಾರಿ ಸ್ಥಳಕ್ಕೆ ತೆರಳಿ ಮುತ್ತಿಗೆ ಹಾಕೋಕೆ ಹೊರಟಿದ್ದು ತುಮಕೂರು, ಗುಬ್ಬಿ, ಶಿರಾ ಭಾಗದ ರೈತರು. ಪ್ರವಾಹೋಪಾದಿಯಾಗಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಳಕ್ಕೆ ತೆರಳಿತೊಡಗಿದ್ದು ರೈತರು. ಹೆದ್ದಾರಿಯಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ಅನ್ನದಾತರು ಹೊರಹಾಕಿದ್ದು ದಾವಾಗ್ನಿಯನ್ನ. ಸಣ್ಣ ಮಟ್ಟದ ಕೆನಾಲ್ ಅಂತ ಏನು ಬಿಂಬಿಸಲಾಗ್ತಾ ಇತ್ತು ಸರ್ಕಾರದಿಂದ, ಖಂಡಿತವಾಗಿಯೂ ಅಲ್ಲ. ಈ ಒಂದು ಕೆನಾಲ್ನ ಸ್ವರೂಪ ಯಾವ ರೀತಿ ಇದೆ ಅಂತ ತೋರಿಸುವಂತ ಪ್ರಯತ್ನವನ್ನ ನಾನ್ ಮಾಡ್ತಾ ಇರುವಂತದ್ದು. ಕನಿಷ್ಠ ಪಕ್ಷ ಇಂತಹ ಒಂದು ಕೆನಾಲ್ 15 ಅಡಿ ಉದ್ದ ಇದೆ, ಸುಮಾರು 12 ಅಡಿ ಅಗಲ ಕೂಡ ಇರುವಂತದ್ದು. ಯಾವುದೇ ಸಂದರ್ಭದಲ್ಲಿ ಒಬ್ಬ ಕಾಮನ್ ಸೆನ್ಸ್ ಇರುವಂತಹ ವ್ಯಕ್ತಿ ಏನ್ ಹೇಳ್ಬೋದು ಅಂದ್ರೆ, ಒಂದು ಇನ್ನೋವಾ ಕಾರ್ ಸಲೀಸಾಗಿ ಈ ಒಂದು ಕೆನಾಲ್ನ ಮುಖಾಂತರ ಹಾದು ಹೋಗುತ್ತೆ. ಇಂತಹ ಕೆನಲ್ನಲ್ಲಿ ನೀರನ್ನ ರಾಮನಗರಕ್ಕೆ ನಾವು ಅಂಡರ್ ಗ್ರೌಂಡ್ ಹರಿಸಬೇಕು ಅಂತ ಸರ್ಕಾರ ಏನು ನಿರ್ಧಾರ ಮಾಡಿತ್ತು, ಇವತ್ತು ಆ ಸರ್ಕಾರದ ನಿರ್ಣಯದ ವಿರುದ್ಧ, ಪೊಲೀಸರ ದಬ್ಬಾಳಿಕೆಯ ವಿರುದ್ಧ ಇಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಇದರಲ್ಲಿ ರಾಜಕೀಯವಲ್ಲ, ಬದಲಾಗಿ ಗಮನಿಸಬೇಕು. ಇಂತಹ ಒಂದು ಕೆನಲ್ ಎಷ್ಟು ಸಾವಿರ ದಶಲಕ್ಷ ಲೀಟರ್ ನೀರನ್ನ, ಕ್ಯೂಸೆಕ್ಸ್ ನೀರನ್ನ ಕ್ಷಣದಲ್ಲಿ ಎತ್ತಿ ಬೀಸಾಡುತ್ತೆ, ಹರಿಯೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋ ಒಂದು ಚಿತ್ರಣವನ್ನ ತೋರಿಸೋದಕ್ಕೆ ಈ ಒಂದು ಕೆನಲ್ ಅನ್ನ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು. ರಸ್ತೆಗೆ ಮಣ್ಣು ಸುರಿದ ಪ್ರತಿಭಟನಾಕಾರರು ಶಿವಮೊಗ್ಗ ತುಮಕೂರು ಹೆದ್ದಾರಿ ಬಂದ್ ನಡೆಸಿದ್ರು.
ಆಕ್ರೋಶ ಭರಿತ ರೈತರನ್ನ ಪೊಲೀಸರು ತಡೆಯೋಕೆ ಹೊರಟಾಗ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ. ಪೊಲೀಸರ ಬ್ಯಾರಿಕೇಡ್ಗಳನ್ನೇ ದೂಡಿ ನುಗ್ಗಿದ ಪ್ರತಿಭಟನಾಕಾರರು. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿರುದ್ಧ ಹೋರಾಟದ ನೇತೃತ್ವ ವಹಿಸಿದ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದು ವಿವಿಧ ಮಠಾಧೀಶರು. ನಿಟ್ಟೂರಿನಿಂದ ಕಾಮಗಾರಿ ನಡೆಯುತ್ತಿರುವ ಸಂಕಾಪುರ ತನಕ 8 ಕಿಲೋಮೀಟರ್ ದೂರ ಪ್ರತಿಭಟನಾಕಾರರು ಕಾಲ್ನಡಿಗೆ ಜಾಥಾವನ್ನು ನಡೆಸಿದರು. ಇಲ್ಲಿ ತವರು ಜಿಲ್ಲೆಗೆ ನೀರು ಕೊಂಡೊಯ್ಯಲು ಡಿಸಿಎಂ ಡಿಕೆ ಶಿವಕುಮಾರ್ ಹೀಗೆ ವಾಮಮಾರ್ಗ ಅನುಸರಿಸಿದ್ದಾರೆ ಅನ್ನೋದು ರೈತರ ಆರೋಪ. ನಮ್ಗೇನಾದ್ರೂ ನೀರಿನ ಅನ್ಯಾಯನ ಡಿಕೆಶಿ ಅವರು ಹೀಗೆ ಇದೇ ರೀತಿ ನಡೆಸಿದ್ರೆ ನಾವು ಉಗ್ರವಾದಂತ ಹೋರಾಟ ಮಾಡ್ತೀವಿ. ಎಣ ಬಿದ್ರೂ ಪರವಾಗಿಲ್ಲ, ನಾವು ನೀರು ಕೊಡೋದಕ್ಕೆ ತಯಾರಿ ಇಲ್ಲ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದೀವಿ. ಡಿಕೆಶಿ ಅನ್ಯಾಯ ಮಾಡ್ತಾ ಇದ್ದಾರೆ ತುಮಕೂರು ಜಿಲ್ಲೆಗೆ. ಈ ಕೆನಲ್ ಇಂದ ಅವ್ರಿಗೆ ನೀರನ್ನು ತಗೊಂಡೋಗುವಂತ ಅವಶ್ಯಕತೆನೇ ಇರಲಿಲ್ಲ. ಅಂತದ್ರಲ್ಲೂ ಕೂಡ ತಗೊಂಡೋಗ್ಬೇಕು ಅಂತ ಹೇಳಿ ಅವ್ರಿಗೆ ಅಧಿಕಾರ ಐತೆ ಅಂತ ಹೇಳಿ ಅವ್ರ ಅಧಿಕಾರದ ದರ್ಪದ ಮೇಲೆ ಇವತ್ತು ನೀರು ತಗೊಂಡೋಗ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಜನ ವಿರೋಧದಿಂದ ಹೋರಾಟಕ್ಕೆ ನಿಂತಿದೀವಿ. ಅವ್ರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಕೊಟ್ಟು ಪರವಾಗಿಲ್ಲ, ನೀರು ಬಿಡೋದಕ್ಕೆ ನಾವು ಇಷ್ಟಪಡಲ್ಲ ಅಂತ ಹೇಳ್ತಾ ಇದೀವಿ. ಡಿಕೆ ಶಿವಕುಮಾರ್, ಸನ್ಮಾನ್ಯ ಶಿವಕುಮಾರ್ ಅವರು ಗುಬ್ಬಿ ತಾಲೂಕಿಗೆ ದೌರ್ಜನ್ಯದ ಮೇಲೆ ನೀರು ತಗೊಂಡೋಗ್ತಾ ಇದ್ದಾರೆ. ನಮಗೆ ರೈತರ ಮೇಲೆ ರೈತರ ತುಳು ತಗೊಂಡೋಗ್ತಾ ಇದ್ದಾರೆ. ಈಗ ಎಷ್ಟು ವರ್ಷದಿಂದ ಈ ನೀರು ಎಷ್ಟು ನೀರು ಲಾಸ್ ಆಗುತ್ತೆ ಅಲ್ಲಿಗೆ ಹೋದ್ರೆ? ಈಗ ನಮ್ಗೆ ಹೆಚ್ಚು ಕಮ್ಮಿ ನಮ್ಗೆ ನೀರು ಈ ಹೇಮಾವತಿ ನೀರಿನಿಂದಲೇ ನಮ್ ಜೀವ ಉಳ್ಕೊಂಡಿರ್ತಕ್ಕಂಥದ್ದು. ಯಾವುದೇ ರೀತಿ ನಾವು ಇಂದಾಗಲೇ ಸಾಕಷ್ಟು ಬೋರ್ಗಳನ್ನ ಕೊರೆಸಿ ನಮಗೆ ನೀರಿನ ಅನಾನುಕೂಲ ಆಗಿ ಸಾಕಷ್ಟು ತೊಂದರೆ ಅನುಭವಿಸಿದೀವಿ. ಈ ಹೇಮಾವತಿ ನೀರು ಬಂದಾಗಲಿಂದ ನಮಗೆ ಬೋರ್ಗಳು ಕೊರೆಸಿದಾಗ ನೀರು ಬರ್ತಾವೆ. ಈ ನೀರು ಬಿಟ್ಟು ನಮ್ಗೆ ಬೇರೆ ಆಶ್ರಯ ಏನೇನಿಲ್ಲ. ಆದ್ರಿಂದ ನಮ್ಗೆ ಏನ್ ಬರ್ಬೇಕಾಗಿರ್ತಕ್ಕಂಥ ನೀರನ್ನ ನಾವು ಯಾವುದೇ ಕಾರಣದ ನಾವು ಅವ್ರನ್ನ ತಾಂಡೋಗ್ಬೇಡಿ ಅಂತ ಹೇಳಲ್ಲ. ಏನ್ ಮೇನ್ ಕೆನಾಲ್ ಇದೆ ಅದನ್ನ ಅಗಲೀಕರಣ ಮಾಡ್ಕೊಂಡು ಅವರು ಕೂಡ ತಾಂಡೋಗ್ಲಿ, ನಾವು ತಗೊಂಡೋದಕ್ಕೆ ಅಭ್ಯಂತರ ಇಲ್ಲ. ಸುರಂಗವಾಗಿ ಮಾರ್ಗ ಮಾಡ್ಕೊಂಡು ವಾಮ ಮಾರ್ಗದಲ್ಲಿ ನಮಗೆ ಕಣ್ಣಿಗೆ ಕಾಣದ ರೀತಿ ನೀರು ತಗೊಂಡೋಗೋದನ್ನ ನಾವು ಯಾವುದೇ ರೀತಿ ಸಹಿಸೋದಿಲ್ಲ. ನಾವು ಉಗ್ರ ಹೋರಾಟವನ್ನ ನಾವು ಇವತ್ತಲ್ಲ, ಎಷ್ಟು ಜನ ಅವರ ಅಧಿಕಾರದಿಂದ ಎಷ್ಟೇ ಇದನ್ನ ಹಾಕಿರೂ ಕೂಡ ನಾವು ಈ BH ರೋಡ್ ಅನ್ನ ಬಂದ್ ಮಾಡಿ ಇನ್ನೂ ನಮ್ಮ ಕೈಲಾದ ಶಕ್ತಿ DC ಆಫೀಸ್ ಮುಂದೆ ಧರಣಿ ಕೂತಾಗ್ಲಿ, ನಾವು ನಮ್ಮ ರಕ್ತ ಹರಿದ್ರೂ ಪರವಾಗಿಲ್ಲ, ನಾವು ನೀರನ್ನ ಆ ಮಾರ್ಗದಲ್ಲಿ ಬಿಡಕ್ ನಾವು ಒಪ್ಪದೇ ಇಲ್ಲ. ಬೇಕಿದ್ರೆ ಹೇಮಾವತಿ ಡ್ಯಾಂ ಅಥವಾ ಮುಖ್ಯ ನಾಲೆಯಿಂದ ನೀರನ್ನ ಮಾಗಡಿಗೆ ಕೊಂಡೊಯ್ಯಲು ವಿರೋಧವಿಲ್ಲ. ಆದರೆ ಈ ನೀರನ್ನೇ ನಂಬಿ ಕೂತಿರುವಾಗ ಗುಬ್ಬಿ ಸಂಕಾಪುರ ಕಡೆಯಿಂದ ನೀರನ್ನು ತಕೊಂಡು ಹೋಗೋದು ಸರಿಯಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೆಣ ಉರುಳಿದ್ರೂ ನಾವು ನೀರನ್ನ ತೆಗೆದುಕೊಂಡು ಹೋಗಲು ಬಿಡೋದಿಲ್ಲ ಅಂತ ಬೆಂಕಿಯುಂಡೆ ಎಸೆದಿದ್ದಾರೆ ರೈತರು. ಕುಣಗಲ್ಲಿಂದ ನೀವು ನೀರು ತಗೊಂಡೋಗಿ, ನಾವು ಬೇಡ ಅಂದಿಲ್ಲ. ನೀವು ಮೇನ್ ಕೆನಲ್ಗೆ ಯಾಕೆ ಹಾಕಿದ್ರಿ? ನಾವು ಮೇನ್ ಕೆನಲ್ಗೆ ಹಾಕಿರೋದನ್ನ ವಿರೋಧಿಸ್ತಾ ಇದೀವಿ. ಅದನ್ನ ಬಿಟ್ಟು ಇವರು ಕುಣಿಗಲ್ಲಿಂದ ತಗೊಂಡೋಗಕ್ಕೆ ಹೇಳಿ. ನಮಗೆ ಕುಣಿಗಲ್ಲಿಂದ ನೀವು ತಗೊಂಡೋಗೋದ್ರಿಂದ ನಮಗೆ ಸಮಸ್ಯೆ ಇಲ್ಲ. ಕುಣಿಗಲ್ಲಿಂದ ಇವತ್ತಿಂದಲೇ ತಗೊಂಡೋಗಿ, ನಾವು ಬೇಡ ಅಂದಿಲ್ಲ. ನಮ್ಮ ಮೇನ್ ಕೆನಲ್ಗೆ ಯಾಕೆ ಬಂದ್ ಹಾಕಿದಿರಾ? ನೀವು ಮೇನ್ ಕೆನಲ್ಗೆ ಹಾಕಿರೋದ್ರಿಂದನ ಗುಬ್ಬಿ ತಾಲೂಕು, ಶಿರಾ, ತುಮಕೂರು ಎಲ್ಲಾ ಜಿಲ್ಲೆ ತಾಲೂಕುಗಳಿಗೂ ತೊಂದರೆ ಆಗ್ತಾ ಐತೆ. ಅದಕ್ಕೋಸ್ಕರ ನಾವು ಕೇಳ್ತಾ ಇದೀವಿ, ಬೇಡ ಇದು ನೀವು ತಗೊಂಡೋಗೋದನ್ನ ಅಲ್ಲಿಂದ ತಗೊಂಡೋಗಿ ಕುಣಗಲಿಂದ ಈ ಮೇನ್ ಕೆನಲ್ಗೆ ಯಾಕೆ ಹಾಕಿದ್ರಿ? ಇಲ್ಲ, ಮೇನ್ ಕೆನಲ್ಗೆ ಹಾಕೋಬಾರ್ದು, ನೀವು ಇದರಿಂದ ಹಾಕಿ, ಹೇಮಾವತಿಯಿಂದ ಹಾಕೊಂಡೋಗಿ, ನಮಗೆ ಡ್ಯಾಮಿಂದ ಹಾಕೊಂಡೋಗಿ, ನಮಗೆ ಸಮಸ್ಯೆ ಇಲ್ಲ, ನಾವು ಕೇಳಕ್ಕೆ ಬರಲ್ಲ. ನೀವ್ ಯಾಕೆ ತಗೊಂಡೋಗ್ತಾ ಇದ್ರಿ? ನಮಗೆ ಬರ್ತಾ ಇರೋ ನೀರನ್ನ ಯಾಕೆ ನೀವು ತೊಂದರೆ ಮಾಡ್ತಾ ಇದ್ರ ಅಂತ ನಾವು ಕೇಳ್ತಾ ಇದೀವಿ. ಕೇವಲ ಇದೊಂದು ಭಾಗವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಮಾಡಿರೋದು. ಆಮೇಲೆ ಈ ಕ್ಷೇತ್ರದ MLAಗಳು ಯಾರೇ ಆಗಲಿ ತುಮಕೂರು ಜಿಲ್ಲೆಯವರು ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ ಇರೋರು ಒಬ್ರು ಆಚೆ ಬರ್ತಾ ಇಲ್ಲ. ಇನ್ನು ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಹೋರಾಟಕ್ಕೆ ಅಣಿಯಾಗಿದ್ದ ರೈತರು ಗುಬ್ಬಿ ತಾಲೂಕಿನ ಡಿರಾಂಪುರದಿಂದಲೇ ಪ್ರತಿಭಟನೆಗೆ ಸಿದ್ದತೆ ನಡೆಸಿದ್ದಾಗ ತಡೆಯೊಡ್ಡಕ್ಕೆ ಮುಂದಾಗಿದ್ದು ಕಾಕಿಪಡೆ. ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಮುಂದಾದ ಜಿಲ್ಲಾಡಳಿತ ಪ್ರತಿಭಟನಾ ಸ್ಥಳದಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಹೇರಿತ್ತು. ಪರಿಸ್ಥಿತಿ ನಿಯಂತ್ರಿಸೋಕೆ 900ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಪ್ರತಿಭಟನೆಗೂ ಮುನ್ನವೇ ಶಾಸಕ ಸುರೇಶ್ ಗೌಡ ಸೇರಿದಂತೆ ಪ್ರಮುಖರನ್ನ 10ಕ್ಕೂ ಹೆಚ್ಚು ರೈತರನ್ನ ವಶಕ್ಕೆ ಪಡೆಯಲಾಗಿತ್ತು. ಆದರೂ ಜಗ್ಗದ ರೈತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಹೆದ್ದಾರಿಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಕೊನೆಗೆ ರೈತರ ಛಲಕ್ಕೆ ಮಣಿದ ಪೊಲೀಸರು ನಿಷೇಧಾಜ್ಞೆ ವಾಪಸ್ ಪಡೆಯಬೇಕಾಯಿತು. ಈ ಭಾಗದ ರೈತರಿಗೆ ಮರಣ ಶಾಸನ ಬರೆಯೋಕೆ ಹೊರಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತರು ಕ್ರೋಧಾಗ್ನಿ ಹೊರಹಾಕಿದ್ರು. ನಡೆಯುತ್ತಿರುವ ಸಂಕಾಪುರಕ್ಕೆ ಪಾದಯಾತ್ರೆಯಲ್ಲಿ ತಲುಪಿದ ಹೋರಾಟಗಾರರು ಡಿಕೆ ಫೋಟೋ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪೊಲೀಸ್ ಸರ್ಪಗಾವಲನ್ನ ಭೇದಿಸಿ ಕಾಮಗಾರಿ ನಡೆದ ಸ್ಥಳದಲ್ಲಿ ಜಮಾವಣೆ ಆದಾಗ ಅಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ಕಂಡುಬಂತು.
ಇನ್ನೊಂದೆಡೆ ತುಮಕೂರಿನ ಹೇಮಾವತಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರೈತರಿಗೆ ನ್ಯಾಯ ಒದಗಿಸಬೇಕು ಅಂತ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆ ಎಲ್ಲಾ ತಾಲೂಕಿಗೂ ಕೂಡ ಆ ಹೇಮಾವತಿ ನೀರು ಸಿಗಬೇಕು, ರೈತರಿಗೆ ನ್ಯಾಯ ಸಿಗಬೇಕು, ಎಲ್ಲರಿಗೂ ಕೂಡ ನೀರು ಸಿಗಂಗ ಆಗಬೇಕು ಅಂತಕ್ಕಂಥ ಒತ್ತಾಯ ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ, ತುಮಕೂರು ಜಿಲ್ಲೆ ಎಲ್ಲ ರೈತರದ್ದು ಕೂಡ ಬೇಡಿಕೆ ಇದೆ. ಇದ್ರ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೆಲವು ಮುಖಂಡರನ್ನ ಅರೆಸ್ಟ್ ಮಾಡತಕ್ಕಂಥ ಕೆಲಸ ಏನು ಮಾಡಿದ್ದಾರೆ. ಇದರಿಂದ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರಿಗೋ ಖುಷಿ ಪಡಿಸೋದಕ್ಕೆ ಇವತ್ತು ತುಮಕೂರು ಜಿಲ್ಲೆ ಬೇರೆ ತಾಲೂಕಿಗೆ ಅನ್ಯಾಯ ಮಾಡಕ್ ಹೊರಟಿದ್ದಾರೆ. ಇನ್ನೊಂದೆಡೆ ಇಷ್ಟೆಲ್ಲ ರೈತರ ರಣ ಹೋರಾಟದ ಮಧ್ಯೆಯೂ ಲಿಂಕ್ ಕೆನಾಲ್ ಕಾಮಗಾರಿ ನಡೆಸಿಯೇ ತೀರೋಕೆ ಮುಂದಾದಂತಿದೆ ಕೈ ಸರ್ಕಾರ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಯಾರು ಅಡ್ಡಿಪಡಿಸಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಸಮಸ್ಯೆ ಬಗೆಹರಿಸೋಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ಗೆ ಸೂಚಿಸಿದ್ದಾಗಿ ಸಿಎಂ ತಿಳಿಸಿದ್ದಾರೆ. ಯಾರು ಟ್ರಾಫಿಕ್ಗೆ ಅಡ್ಡಿಪಡಿಸತಕ್ಕಂಥ ಕೆಲಸ ಆಗಬಾರ್ದು. ಅದಕ್ಕೆ ಅದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಪರಮೇಶ್ವರ್ ಜೊತೆ. ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ, ಅದನ್ನು ಬಗೆಹರಿಸಿ ಅಂತ ಹೇಳಿ. ಇನ್ನು ಜಲಸಂಪನ್ಮೂಲ ಸಚಿವ ಡಿಕೆಶಿ ಸಭೆ ಹಾಗೂ ಟೆಕ್ನಿಕಲ್ ರಿಪೋರ್ಟ್ ಬಂದ ನಂತರವೇ ಕಾಮಗಾರಿ ಆರಂಭಿಸಲಾಗಿದೆ ಎಂದಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಹೋರಾಟಗಾರರ ಜೊತೆ ಮಾತನಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಶಾಸಕರು ಸುರೇಶ್ ಗೌಡ ಇದ್ರು, ಕೃಷ್ಣಪ್ಪ ಇದ್ರು, ಅವರೆಲ್ಲರೂ ಇದ್ರು. ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು, ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು, ಟೆಕ್ನಿಕಲ್ ಫೀಸಿಬಿಲಿಟಿ ತಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಡಿಸಿಎಂ ಅವರು ಅವರಿಗೆಲ್ಲರಿಗೂ ಹೇಳಿದ್ರು. ಅದಾದ ಮೇಲೆ ಟೆಕ್ನಿಕಲ್ ಕಮಿಟಿ ಆಯಿತು, ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂತು. ರಿಪೋರ್ಟ್ನಲ್ಲೂ ಕೂಡ ಇದನ್ನ ಮಾಡಬಹುದು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ. ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ. ಅದನ್ನ ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ, ಅದನ್ನು ಮುಂದುವರಿಸ್ತೀವಿ. ಅಲ್ಲ, ಇದು ರಾಜಕೀಯನೇ ತಾನೇ, ಮತ್ತಿನ್ಯಾನಕ್ಕೆ ಮಾಡ್ತಾರೆ. ಇನ್ನು ಸಂಕಾಪುರವರೆಗೆ ಕಾಲುನಡಿಗೆ ಜೊತೆ ನಡೆಸಿದ ರೈತರ ಮನವೊಲಿಸೋಕೆ ಮುಂದಾಗಿದ್ದು ಜಿಲ್ಲಾಡಳಿತ. ಅದರಂತೆ ಸಮಸ್ಯೆ ಪರಿಹಾರಕ್ಕೆ 1 ತಿಂಗಳ ಗಡುವು ಕೊಟ್ಟ ಪ್ರತಿಭಟನಾಕಾರರು ಹೋರಾಟವನ್ನು ವಾಪಸ್ ಪಡೆದಿದ್ದಾರೆ. ಎಕ್ಸ್ಪ್ರೆಸ್ ಕೆನಾಲ್, ಲಿಂಕ್ ಕೆನಾಲ್ ಅಂತ ಏನು ಯೋಜನೆಯನ್ನು ಸರ್ಕಾರ ಮಾಡಿತ್ತು, ಬರೀ ಇವತ್ತು ಸ್ಯಾಂಪಲ್ ತೋರಿಸಿದ್ದಾರೆ ತುಮಕೂರು ಜಿಲ್ಲೆ ರೈತರು. ಒನ್ಲಿ ಇಟ್ಸ್ ಎ ಟ್ರೈಲರ್. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ಯೋಜನೆಯನ್ನ ಇನ್ನೊಂದು ತಿಂಗಳೊಳಗಡೆ ಕ್ಲೋಸ್ ಮಾಡಬೇಕು. ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ವಿನಂತಿ ಮಾಡ್ತೇನೆ. ತುಮಕೂರು ಜಿಲ್ಲೆಯಲ್ಲಿ ನೀವು ಡೆಪ್ಟಿ ಸಿಎಂ ಆಗಿ 5 ಬಾರಿ ಶಾಸಕರಾಗಿದ್ದೀರಾ. ದಯವಿಟ್ಟು ಜನಗಳ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಸರ್ಕಾರಕ್ಕೆ ಗಮನ ತಂದು ಯಾವುದೇ ಒತ್ತಡಕ್ಕೆ ಬಲಿಯಾಗದಲೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ಈ ಯೋಜನೆಯನ್ನ ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ತಿಂಗಳೊಳಗಡೆ ಟೈಮ್ ಫ್ರೇಮ್ ಕೊಟ್ಟಿದೀವಿ. ನಾವು ಎಲ್ಲರೂ ಕೂಡ ಮಾತಾಡ್ಕೊಳ್ತೀವಿ. ಮುಂದಿನ ರೈತ ಸಂಘದವರು, ಮಠದ ನಮ್ಮ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ. ಎಲ್ಲ ಪಕ್ಷದ ನಾಯಕರುಗಳು ಕೂತು ಮಾತಾಡಿ ಇನ್ನೊಂದು ತಿಂಗಳೊಳಗಡೆ ಇದನ್ನ ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಕಾರ್ಯರೂಪಗಳನ್ನ ಇಡೀ ಜಿಲ್ಲೆಯಲ್ಲಿ ನಮ್ಮ ಹೋರಾಟ ಏನು ಅನ್ನೋದನ್ನ ನಾನು ಹೇಳಿದ್ದೀನಿ. ಈಗಲೇ ಸ್ಯಾಂಪಲ್ ಇದು ಅಂತ, ಮುಂದಿನ ದಿನಗಳಲ್ಲಿ ಏನಂತ ಹೇಳಿ ಸರ್ಕಾರಕ್ಕೆ ಏನ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ, ನಾವು ಮಾಡಿ ತೋರಿಸ್ತೇವೆ. ಒಟ್ಟಾರೆ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಹೋರಾಟದ ಅಸ್ತ್ರ ಕೈಗೆತ್ತಿಕೊಂಡಿದ್ದಾರೆ ತುಮಕೂರು ಭಾಗದ ರೈತರು. ಸದ್ಯಕ್ಕೆ 1 ತಿಂಗಳು ಗಡುವು ಕೊಟ್ಟು ಪ್ರತಿಭಟನೆಯನ್ನ ಹಿಂಪಡೆದ್ರು. ಹೋರಾಟದ ಕಿಚ್ಚಿನ್ನೂ ಆರಿಲ್ಲ. ಯಾವುದೇ ಟೈಮ್ನಲ್ಲಾದ್ರೂ ಜ್ವಾಲಾಮುಖಿ ಆಗಬಲ್ಲದೇ. ಇನ್ನು ವೀಕ್ಷಕರು ನೋಡಿ, ಇವತ್ತು ಇಷ್ಟೆಲ್ಲ ಹೋರಾಟ, ಆಕ್ರೋಶ, ರೈತರು ಕಳ್ಳಾಟ, ನೂಕಾಟ ಎಲ್ಲದಕ್ಕೂ ಕೂಡ ಧುಮುಕಿದ್ರು. ಕಾರಣ ಇಷ್ಟೇ, ನಮಗೆ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ, ನಮ್ಮ ಭಾಗದ ರೈತರಿಗೆ ನೀರು ಪೂರೈಕೆ ಆಗೋದಿಲ್ಲ ಅಂತೇಳಿ. ಹಾಗಾದ್ರೆ ಏನಿದೆ ಹೇಮಾವತಿ ಕೆನಾಲ್ ಯೋಜನೆ? ಕ್ವಿಕ್ ಆಗಿ ನೋಡ್ಕೊಂಡು ಮಾಡೋಣ ಬನ್ನಿ. ಹಾಸನದ ಗೂರೂರು ಡ್ಯಾಂನಿಂದ ಈ ನೀರು ಬರುತ್ತೆ. ತುಮಕೂರು ಕುಣಿಗಲ್ ಮೂಲಕ ಮಾಗಡಿಗೆ ಇದು ಸಪ್ಲೈ ಆಗುತ್ತೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಪ್ರಾಜೆಕ್ಟ್ ಗುಬ್ಬಿ, ತುರುವೇಕೆರೆ, ತುಮಕೂರು ಗ್ರಾಮಾಂತರ, ಚಿಕ್ಕನಾಯಕನಹಳ್ಳಿ, ಕುಣಿಗಲ್ ಮೂಲಕ ನೀರು ಹಾದು ಹೋಗುತ್ತೆ, ಮಾಗಡಿ ತಲುಪುತ್ತೆ. ಆಮೇಲೆ ಈ ಕೆನಾಲ್ ನಲ್ಲಿ ಹೋಗುವಂತ ವಾಟರ್ ಇದರಿಂದ ಆ ಮಾಗಡಿಗೆ ಹೋದ್ರೆ ಗುಬ್ಬಿ, ತುಮಕೂರು ಗ್ರಾಮಾಂತರ, ಶಿರಾ, ಮಧುಗಿರಿ ಪಾಲಿನ ನೀರಿಗೆ ಧಕ್ಕೆ ಆಗುತ್ತೆ ಅನ್ನೋದು ಅಲ್ಲಿನ ಭಾಗದ ಜನರು ಹಾಗೂ ರೈತರ ಆತಂಕ. ಕುಣಿಗಲ್ ಟು ಮಾಗಡಿ ಮಧ್ಯೆ ಸೋರಿಕೆ ಆಗುವಂತ ಸಾಧ್ಯತೆ ಇದೆ ಅಂತ ರೈತರು ಆರೋಪವನ್ನ ಕೂಡ ಮಾಡ್ತಿದ್ದಾರೆ. ಒಂದು ವೇಳೆ ಆ ಸೋರಿಕೆ ಆದ್ರೆ ಶಿರಾ ಮತ್ತು ಮಧುಗಿರಿಗೆ ಹೊಡೆತ ಬೀಳುತ್ತೆ.
ನೀರಿನ ಸಮಸ್ಯೆ ಆಗುತ್ತೆ. ಶಿರಾದ ಮಾದಲೂರು ಕೆರೆಗೂ ಕೂಡ ನೀರು ಕ್ಷೀಣಿಸುತ್ತೆ. ಸುಂಕನೂರು ಕೆನಾಲ್ ಬಳಿ ದೊಡ್ಡ ಪೈಪ್ ಲೈನ್ ಅನ್ನ ಮಾಡಲಾಗ್ತಾ ಇದೆ. ಅದು ಭಾರಿ ಪ್ರಮಾಣದ ನೀರು ಮಾಗಡಿಗೆ ಅದನ್ನ ರವಾನೆ ಮಾಡುವಂತ ಪ್ಲಾನಿಂಗ್ ಅದು. ಇದೇ ಸದ್ಯಕ್ಕೆ ರೈತರ ಆತಂಕಕ್ಕೆ ಕಾರಣ ಆಗಿರೋದು. ಇನ್ನು ಈಗಾಗಲೇ ಸಿಎಂಗೂ ಕೂಡ ಪತ್ರವನ್ನ ಬರೆದಿದ್ದಾರೆ ವಿ ಸೋಮಣ್ಣ ಅವರು, ಕೇಂದ್ರ ಸಚಿವರು. ತುಮಕೂರು ಶಾಖಾ 1289 ಕ್ಯೂಸೆಕ್ ನೀರು, ಗುಬ್ಬಿ ತುಮಕೂರು ಗ್ರಾಮಾಂತರಕ್ಕೆ 901 ಕ್ಯೂಸೆಕ್ ಜಲ, ಕುಣಿಗಲ್ ಭಾಗಕ್ಕೆ 388 ಕ್ಯೂಸೆಕ್ ನೀರು ಹಂಚಿಕೆ ಮಾಡಲಾಗ್ತಾ ಇದೆ. ಇದರಿಂದ ಈ ಕೆನಾಲ್ ಯೋಜನೆಯಿಂದ ಆ ಭಾಗದ ಜನರಿಗೆ ಸಿಗುವಂತ ನೀರಿಗೆ ಕನ್ನ ಹಾಕಲಾಗುತ್ತೆ ಅನ್ನೋದು ವಿ ಸೋಮಣ್ಣ ಅವರು ಬರೆದಿರುವಂತಹ ಪತ್ರದಲ್ಲಿರುವಂತಹ ವಿಚಾರ. ನೋಡ್ಬೇಕು, ಇದು 1 ತಿಂಗಳು ಗಡುವು ಕೊಟ್ಟಿದ್ದಾರೆ, ಮುಂದೆ ಏನಾಗುತ್ತೆ ಅಂತೇಳಿ. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಮೇ 27ರಂದು ನಡೆದ ರಹಿಮಾನ್ ಹತ್ಯೆ ಬಳಿಕ ಆಳೋ ಕೈ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮುಸ್ಲಿಮರು. ನಿನ್ನೆ ಮೊನ್ನೆಯಷ್ಟೇ ಕಾಂಗ್ರೆಸ್ಗೆ ಸಾಮೂಹಿಕ ರಾಜೀನಾಮೆ ಕೊಡೋ ಪ್ರಹಸನ ತಣ್ಣಗಾದ ಬೆನ್ನಲ್ಲೇ ದಿನೇಶ್ ಗುಂಡೂರಾವ್ ಸಭೆಯಲ್ಲಿ ಕಂಡಿದ್ದು ಗದ್ದಲ. ದಿನೇಶ್ಗೆ ಮನವಿ ಪತ್ರ ಕೊಟ್ಟ ಅಲ್ಪಸಂಖ್ಯಾತ ಮುಖಂಡರು ಪ್ರಚೋದನಾಕಾರಿ ಭಾಷಣ ಮಾಡಿದವರನ್ನ ಬಂಧನ ಮಾಡುವಂತೆ ಆಗ್ರಹಿಸಿದ್ರು. ಆಮೇಲೆ ಏನಾಯ್ತು ಈ ರಿಪೋರ್ಟ್ ನೋಡಿ. ಕೈ ಸರ್ಕಾರದ ವಿರುದ್ಧ ಮುಸ್ಲಿಮರ ರಣರಣ. 5 ನಿಮಿಷದಲ್ಲಿ ಸಭೆ ಮುಗಿಸಿದ ಸಚಿವ. ದ್ವೇಷ ಹತ್ಯೆಗಳಿಂದ ಬೆಂಕಿಯುಂಡೆಯಾಗಿರೋ ಮಂಗಳೂರು ಸದ್ಯಕ್ಕೆ ತಣ್ಣಗಾದಂತೆ ಭಾಸವಾಗಿದ್ರು. ಸ್ಥಿತಿ ಮಾತ್ರ ಬೂದಿ ಮುಚ್ಚಿದ ಕೆಂಡ. ಮೇ 27ರಂದು ನಡೆದ ಅಬ್ದುಲ್ ರಹಿಮಾನ್ ಹತ್ಯೆ ಬಳಿಕ ಕೈ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮುಸ್ಲಿಮರು. 2-3 ದಿನಗಳಿಂದಲೂ ನಡೆದ ರಾಜೀನಾಮೆ ಪರ್ವಕ್ಕೆ ಬ್ರೇಕ್ ಸಿಕ್ಕಿದ್ರು. ಕೈ ಸರ್ಕಾರದ ವಿರುದ್ಧ ಮುಸ್ಲಿಮರು ಇನ್ನೂ ನಿಗಿನಿಗಿ. ಕರಾವಳಿ ಕೋಮು ಸೂಕ್ಷ್ಮತೆ ಪ್ರದೇಶ. ಒಂದೇ ತಿಂಗಳಲ್ಲಿ ಇಲ್ಲಿ ನಡೆದಿದ್ದು 3 ಹತ್ಯೆ. ಈ ಬಾರಿ ನಡೆದಿರೋ ಹತ್ಯೆ ಬಳಿಕ ಕೈ ಸರ್ಕಾರದ ವಿರುದ್ಧ ಮುಸ್ಲಿಮರಿಗೆ ದಂಡಿ ಅಸಮಾಧಾನ. ಎಲ್ಲಿ ಕೈ ಸರ್ಕಾರದ ವಿರುದ್ಧ ಮುಸ್ಲಿಮರು ಮುನಿದಾರು ಅನ್ನೋ ಆತಂಕ ಕಾಂಗ್ರೆಸ್ ತಂದು, ಹೀಗಾಗಿ ಕೆರಳಿರೋ ಮುಸ್ಲಿಮರನ್ನ ಸಂತೈಸೋಕೆ ಧಾವಿಸಿ ಬಂದಿದ್ದು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್. ಕಡಲ ಪ್ರದೇಶದಲ್ಲಿ ಶಾಂತಿಯನ್ನ ಪುನರ್ ಸ್ಥಾಪಿಸುವ ಉದ್ದೇಶದಿಂದ ಬಂದ ದಿನೇಶ್ಗೆ ಇಲ್ಲಿ ಕಂಡು ಬಂದಿದ್ದು ಮುಸ್ಲಿಮರ ಆಕ್ರೋಶ. ಮುಸ್ಲಿಂ ಮುಖಂಡರ ಜೊತೆ ಸಭೆಗೆ ಮುಂದಾದಾಗ ದಿನೇಶ್ ಗುಂಡೂರಾವ್ ಎದುರಿಸಿದ್ದು ವಾಗ್ಬಾಣಗಳನ್ನು. ಬೆಳಗ್ಗೆ ಮಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ ನಡೆದ ನಿಗದಿತ ಶಾಂತಿ ಸಭೆ ಆರಂಭವಾದಾಗಲೇ ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡರು ಜ್ವಾಲಾಗ್ನಿ ಹೊರಹಾಕಿದ್ದಾರೆ. ಮೊನ್ನೆ ನಡೆದ ಅಬ್ದುಲ್ ರಹಿಮಾನ್ ಹತ್ಯೆಗೆ ಪ್ರಚೋದನಕಾರಿ ಭಾಷಣವೇ ಕಾರಣ. ಕೂಡಲೇ ದ್ವೇಷ ಭಾಷಣ ಮಾಡಿದವರನ್ನ ಬಂಧಿಸಬೇಕು ಅಂತ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಕೆಲ ಕಾಲ ಇಲ್ಲಿ ಉಂಟಾಗಿದ್ದು ಗದ್ದಲ. ಇಲ್ಲ ಸೋಷಿಯಲ್ ನೋಡಿ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ನೀವು ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ನೀವು ಸುಮ್ಮನೆ ಇರಪ್ಪ ಇಲ್ಲಿ, ನೀನು ಸುಮ್ಮನೆ ಇರಪ್ಪ ಇಲ್ಲಿ, ಸುಮ್ಮನೆ ಇರಪ್ಪ ಇವ್ರನ್ನ ಕಳಿಸ್ರಿ ಆಚೆ. ಕೊನೆಗೆ 5 ನಿಮಿಷಕ್ಕೆ ಸಭೆ ಮುಗಿಸಿದ ದಿನೇಶ್ ಗುಂಡೂರಾವ್ ಕಮಿಷನರ್ ಜೊತೆ ಪ್ರತ್ಯೇಕ ಮೀಟಿಂಗ್ ನಡೆಸಿದ್ದಾರೆ. ಕರಾವಳಿಯಲ್ಲಿ ಶಾಂತಿ ನೆಲೆಸುವ ದೃಷ್ಟಿಯಿಂದ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಪೊಲೀಸ್ ಆಯುಕ್ತರ ಜೊತೆ ದಿನೇಶ್ ಸಮಾಲೋಚನೆ ನಡೆಸಿದ್ದಾರೆ. ಧೈರ್ಯವಾಗಿ ಕರ್ತವ್ಯ ನಿರ್ವಹಿಸುವಂತೆ ಪೊಲೀಸರಿಗೆ ದಿನೇಶ್ ಗುಂಡೂರಾವ್ ಸೂಚಿಸಿದ್ದಾರೆ. ಎಲ್ಲ ಪಕ್ಷದವರು ನಮ್ಗೊಂದೇ, ಎಲ್ಲ ಸಂಘಟನೆಯವರು ಒಂದೇ, ಎಲ್ಲ ವ್ಯವಸ್ಥೆಗಳು ನಮ್ಗೊಂದೇನೆ. ಯಾಕಂದ್ರೆ ಒಂದೇ ತರ ನಾವು ನಡ್ಕೋಬೇಕು. ಅದರಿಂದ ನಮ್ಮ ಉದ್ದೇಶ ಏನು, ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಸ್ಥಾಪಿಸಬೇಕು. ಈ ಏನು ಗಲಭೆಗಳು, ಘಟನೆಗಳು ಮತ್ತು ಹತ್ಯೆಗಳು ಆಗ್ತಾ ಇದೆ, ಇದು ನಿಲ್ಲಬೇಕು. ಕೆಲವರಿಗೆ ಆಕ್ರೋಶ ಇರ್ತದೆ, ಇರೋದಿಲ್ಲ ಅಂತ ಹೇಳೋದಿಲ್ಲ. ಈಗ ಅಶ್ರಫ್ ಅವ್ರು ತೀರೋದಾಗ ಒಂದು ಸಂದರ್ಭ ಕೆಲವರಿಗೆ ಆಕ್ರೋಶ ಆಗ್ತದೆ, ಸುಭಾಷ್ ಶೆಟ್ಟಿ ತೀರೋದಾಗ ಇನ್ನೊಬ್ಬರಿಗೆ ಆಕ್ರೋಶ ಆಗ್ತದೆ. ಸೊ ಈ ಆಕ್ರೋಶ ಏನಾಗೋಗಿದೆ, ಅವರವರ ಸಮಾಜದವರಿಗೆ ತೀರ್ಕೊಂಡಾಗ ಮಾತ್ರ ಆಕ್ರೋಶ ಆಗ್ತದೆ. ನಮಗೆ ಆಕ್ರೋಶ ಎಲ್ಲ ಬೇಕು, ಅದ್ರಲ್ಲಿ ಯಾರೇ ತೀರಿದ್ರು ಕೂಡ ಆಕ್ರೋಶ ಆಗಬೇಕು. ಇನ್ನು ಗಲಭೆ ಹತ್ಯೆ ನಿಲ್ಲಿಸೋದು, ಶಾಂತಿ ಸುವ್ಯವಸ್ಥೆ ಕಾಪಾಡೋದು ನನ್ನ ಹೊಣೆ ಎಂದ ದಿನೇಶ್. ಯಾವ ಧರ್ಮದವರೇ ಸಾವನ್ನಪ್ಪಿದ್ರೂ ಆಕ್ರೋಶ ಬರುತ್ತೆ ಎಂದಿದ್ದಾರೆ. ಹಾಗೆ ಶಾಂತಿ ಸ್ಥಾಪನೆಗಾಗಿ ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ ಎಂದ ದಿನೇಶ್ ಮುಂದಿನ ದಿನಗಳಲ್ಲಿ ಶಾಂತಿ ಸಭೆ ಕರೆಯೋ ಅಭಯ ಕೊಟ್ಟಿದ್ದಾರೆ. ಹಾಗೆ ದ್ವೇಷ ಭಾಷಣ ಮಾಡಿದ ಮುಖಂಡರಿಗೆ ಸುಲಭವಾಗಿ ಬೇಲ್ ಸಿಗುವ ವ್ಯವಸ್ಥೆಗೆ ಬ್ರೇಕ್ ಹಾಕಬೇಕಾದ ಅಗತ್ಯತೆಯನ್ನ ಸಚಿವರು ಪ್ರತಿಪಾದಿಸಿದ್ದಾರೆ.
ಒಟ್ಟಾರೆ ಕಡಲ ತಡಿಯಲ್ಲಿನ ದ್ವೇಷಮಯ ಸ್ಥಿತಿ ಇನ್ನೂ ಕಮ್ಮಿಯಾಗಿಲ್ಲ. ಕೈ ಸರ್ಕಾರದ ವಿರುದ್ಧ ಮುನಿದ ಮುಸ್ಲಿಮರನ್ನ ಸಂತೈಸೋಕೆ ಸರ್ಕಾರ ಸರ್ಕಸ್ ನಡೆಸಿದೆ. ಈ ನಿಟ್ಟಿನಲ್ಲಿ ಇವತ್ತು ಮಂಗಳೂರಿಗೆ ಬಂದ ದಿನೇಶ್ ಎದುರಿಸಿದ್ದು ಮುಸ್ಲಿಮರ ಅಸಮಾಧಾನದ ಜ್ವಾಲೆಯನ್ನ. ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆ ಕೊಟ್ಟರು ಅಲ್ಲಿ ಇನ್ನೂ ಪೂರ್ಣವಾಗಿ ತಣಿದಂತಿಲ್ಲ ಮುಸ್ಲಿಮರ ಅತೃಪ್ತಿ. ಇದೆಲ್ಲಿ ಬ್ಯೂಮರಾಂಗ್ ಆಗಲಿದೆಯೋ ಅನ್ನೋ ಭೀತಿ ಕೈ ಸರ್ಕಾರಕ್ಕೆ ಕಾಡಿದೆ. ಕೈ ವಿರುದ್ಧ ಕುದಿತಾ ಇರೋ ಮುಸ್ಲಿಮರ ಆಕ್ರೋಶ ತಣಿಸೋದ್ರಲ್ಲಿ ಕೈ ಸಕ್ಸಸ್ ಆಗಲಿದೆಯಾ? ಇದೇ ಇವಾಗಿರೋ ಪ್ರಶ್ನೆ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಬಹು ನಿರೀಕ್ಷಿತ ಗ್ಯಾರಂಟಿ ಯೋಜನೆಗಳ ಜಾರಿಗೆ ಹರಸಾಹಸ ಪಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಕಳೆದ 4 ತಿಂಗಳಿಂದ ಗೃಹಲಕ್ಷ್ಮಿ ಹಣವೇ ರಿಲೀಸ್ ಆಗಿಲ್ಲ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ತುಂಬಿರುವಂತಹ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಗೌರವಧನದ ಬಗ್ಗೆ ಧಾರಾಳತನ ಪ್ರದರ್ಶನವನ್ನ ಮಾಡಿದೆ ಕಾಂಗ್ರೆಸ್. ಈ ರಿಪೋರ್ಟ್ ನೋಡಿ. ಕಾಸಿಗೆ ಬರವಿದ್ರೂ ಕಮ್ಮಿ ಇಲ್ಲ ಕೈ ಆಡಂಬರ. ಗೃಹಲಕ್ಷ್ಮಿಗಿಲ್ಲ ಹಣ, ಗ್ಯಾರಂಟಿ ಸಮಿತಿಗೆ ಧನ. 2 ವರ್ಷಗಳಿಂದ ಅಭಿವೃದ್ಧಿಗೆ ಕಾಸಿಲ್ಲ ಅಂತ ಬಹಳಷ್ಟು ಸಲ ಕೈ ಚೆಲ್ಲಿದ್ದು ಕಾಂಗ್ರೆಸ್ ಸರ್ಕಾರ. ಬೇರೆಯದ್ದು ಹಂಗಿರಲಿ, ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗೂ ಎದುರಾಗಿದ್ದು ತತ್ವಾರ. ಕಳೆದ 4 ತಿಂಗಳಿಂದ ರಾಜ್ಯದ ಗೃಹಿಣಿಯರಿಗೆ ಇನ್ನೂ ಬಂದಿಲ್ಲ ಹಣ. ಆದರೆ ತನ್ನ ಪಕ್ಷದ ಕಾರ್ಯಕರ್ತರ ಜೇಬು ತುಂಬಿಸೋಕೆ ಮಾತ್ರ ಹಿಂದು ಮುಂದು ನೋಡ್ತಿಲ್ಲ ಕಾಂಗ್ರೆಸ್ ಸರ್ಕಾರ. ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಹೌದು, ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಮಹಿಳೆಯರು ಕಾದು ಕೂತ ಹೊತ್ತಲ್ಲೇ ಕೈ ಕಾರ್ಯಕರ್ತರಿಗೆ ಮಾತ್ರ ಎಗ್ಗಿಲ್ಲದೆ ಹೋಗ್ತಿದೆ ಹಣ. ಅದು ಕೈಪಡೆ ಪುನರ್ವಸತಿಗಾಗಿ ರೂಪಿಸಲಾದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಧಾರಾಳವಾಗಿ ಹಣ ರಿಲೀಸ್ ಮಾಡಿದೆ ಕೈ ಸರ್ಕಾರ. ಇಲ್ಲಿ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯದ ಗ್ಯಾರಂಟಿ ಸಮಿತಿಗಳಿವೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸಮಿತಿ ಸದಸ್ಯರಿಗೆ ಗೌರವ ಧನದ ಹೆಸರಲ್ಲಿ ಸರ್ಕಾರ ಒಳ್ಳೆ ಅಮೌಂಟ್ ಕೊಡ್ತಿದೆ. ಗ್ಯಾರಂಟಿಗಳನ್ನ ಸಮರ್ಪಕ ಅನುಷ್ಠಾನಕ್ಕೆ ಕಾಸಿಲ್ಲದಿದ್ರು ಈ ಉಸಾಬರಿ ನೋಡಿಕೊಳ್ಳೋ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಹಣ ಬಿಡುಗಡೆ ಮಾಡಿದೆ ಕೈ. ಗ್ಯಾರಂಟಿ ಅನುಷ್ಠಾನದ ನೆಪದಲ್ಲಿ 7.65 ಕೋಟಿ ಹಣ ರಿಲೀಸ್ ಆಗ್ತಿದೆ. ಇಲ್ಲಿ ಇನ್ನಷ್ಟು ಅಚ್ಚರಿ ಸಂಗತಿ ಅಂದ್ರೆ ಈ ಹಣ ಹಿಂದಿನ ತಿಂಗಳ ಗೌರವಧನ ಮಾತ್ರವಲ್ಲ, ಮುಂದಿನ 3 ತಿಂಗಳ ಅಡ್ವಾನ್ಸ್ ಅನ್ನ ಕೊಡೋ ಮಟ್ಟಕ್ಕೆ ಕಾರ್ಯಕರ್ತರತ್ತ ವಾತ್ಸಲ್ಯ ಮೆರೆದಿದೆ ಘನ ಕಾಂಗ್ರೆಸ್ ಗವರ್ನಮೆಂಟ್. ಏಪ್ರಿಲ್ನಿಂದ ಆಗಸ್ಟ್ ತನಕ ಸಭಾ ಭತ್ಯೆ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH